ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನೋಡ್ತಾ ಇರಬಹುದು ನನ್ನ ಕೂದಲು ಎಷ್ಟು ಉದ್ದವಾಗಿದೆ, ಎಷ್ಟು ದಪ್ಪವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ನೋಡಬಹುದು. ತುಂಬ ಅಂದರೆ ತುಂಬ ಹೆಲ್ದಿ ಆಗಿದೆ ಅಂತಲೂ ಹೇಳ್ಬಹುದು. ನನ್ನ ಕೂದಲು ತುಂಬ ಲಾಂಗ್ ಆಗಿ ಕೂಡ ಇದೆ, ತುಂಬ ಬ್ಲ್ಯಾಕ್ ಆಗಿ ಕೂಡ ಇದೆ. ನೀವು ನೋಡಿದರೆ ಗೊತ್ತಾಗುತ್ತೆ ನನ್ನ ಕೂದಲು ಎಷ್ಟು ಹೆಲ್ದಿಯಾಗಿ, ಎಷ್ಟು ಲಾಂಗ್ ಆಗಿ, ಎಷ್ಟು ದಪ್ಪನಾಗಿ ಇದೆ ಅಂತ. ನಾನು ಯಾವ ರೀತಿಯಾಗಿ ಆಯಿಲ್ನ ಅಪ್ಲೈ ಮಾಡ್ತೀನಿ, ಯಾವ ರೀತಿಯಾದ ಆಯಿಲ್ನ ಅಪ್ಲೈ ಮಾಡ್ತೀನಿ ಅನ್ನೋದು ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ತುಂಬ ಕಮೆಂಟ್ ಮಾಡ್ತಾ ಇದ್ರಿ. ಇವತ್ತು ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಬಹುದು. ನಾನು ಯೂಸ್ ಮಾಡೋ ಬೆಸ್ಟ್ ಆಗಿರೋ 5 ರೀತಿಯ ಆಯಿಲ್ಗಳನ್ನು ಇವತ್ತು ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಆಯಿಲ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಆ ಆಯಿಲ್ನ ಉಪಯೋಗವೇನು ಎಲ್ಲವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಆಯಿಲ್ನ ನೀವು ಯಾವ ರೀತಿಯಾದ ಆಯಿಲ್ನ ಅಪ್ಲೈ ಮಾಡಿದರೆ ಕೂದಲು ಉದ್ದವಾಗಿ, ದಪ್ಪವಾಗಿ, ಶೈನಿಯಾಗಿ ಬರುತ್ತೆ ಅಂತ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅವರಿಗೋಸ್ಕರನೇ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಾನು ಹೇಳಬಹುದು. ಈ 5 ಬೆಸ್ಟ್ ಆಗಿರೋ ಹೇರ್ ಆಯಿಲ್ಗಳನ್ನೇ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಸಹ ನನ್ನ ಥರನೇ ಉದ್ದವಾಗಿ, ದಪ್ಪವಾಗಿ ಮತ್ತು ಶೈನಿಯಾಗಿ, ಬ್ಲ್ಯಾಕ್ ಆಗಿ ಕೂಡ ಬರುತ್ತೆ. ನಾನು ನಿಮಗೆ ಭರವಸೆನೇ ಕೊಡ್ತೀನಿ. ಇವತ್ತಿನ ವಿಡಿಯೋ ದಯವಿಟ್ಟು ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ? ವಿಡಿಯೋನ ಇವಾಗ ಶುರು ಮಾಡೋಣ. ಆ ಆಯಿಲ್ನ ಯಾವ ರೀತಿಯಾಗಿ ನಾವು ಬಳಸಬೇಕು, ಯಾವ ರೀತಿಯಾದ ಅದರ ಉಪಯೋಗಗಳಿವೆ ಎಲ್ಲವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಮೊದಲನೇದಾಗಿ ಆಲಿವ್ ಆಯಿಲ್ ನಮ್ಮ ಕೂದಲನ್ನು ಯಾವ ರೀತಿಯಾಗಿ ಕೇರ್ ಮಾಡುತ್ತೆ, ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನ ಇವಾಗ ತಿಳಿಸ್ತೀನಿ. ಇದು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೂಡ ನಮ್ಮ ಕೂದಲಿಗೆ ಇದು ವರ್ಕ್ ಮಾಡುತ್ತೆ ಅಂತ ಹೇಳಬಹುದು. ಕೂದಲನ್ನು ಶೈನಿಯಾಗಿ, ಸ್ಮೂತಾಗಿ, ಡ್ರೈ ಆಗಿರೋ ಮತ್ತು ಫ್ರಿಝಿ ಆಗಿರೋ ಹೇರ್ನ ಇದು ಸ್ಮೂತ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಕೂದಲನ್ನು ಹೆಲ್ದಿಯಾಗಿ, ನ್ಯಾಚುರಲ್ ಆಗಿ ಇದು ಹೆಲ್ದಿಯಾಗಿ ಮಾಡಲಿಕ್ಕೂ ಕೂಡ ತುಂಬ ಅಂದರೆ ತುಂಬ ಸಹಾಯವನ್ನು ಮಾಡುತ್ತೆ. ಈ ಆಯಿಲ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ನಾವು ಯಾವುದೇ ಆಯಿಲ್ನ ಆಗಬಹುದು. ಮೊದಲನೇದಾಗಿ ಉಗುರು ಬೆಚ್ಚಗೆ ಮಾಡಿಬಿಟ್ಟು ನಾವು ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಅಂದರೆ ತುಂಬ ಹೆಲ್ದಿಯಾಗಿ, ಶೈನಿಯಾಗಿ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ ಈ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತೆ. ನೀವು ಆಯಿಲ್ನ ಅಪ್ಲೈ ಮಾಡುವಾಗ ಉಗುರು ಬೆಚ್ಚಗೆ ಮಾಡಿಬಿಟ್ಟು ನೀವು ಆಯಿಲ್ನ ಅಪ್ಲೈ ಮಾಡಿ. ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳಬಹುದು. ಎರಡನೇದು ಯಾವುದಪ್ಪ ಅಂದರೆ ಆಲ್ಮಂಡ್ ಆಯಿಲ್ ನಮ್ಮ ಹೇರ್ನ ಯಾವ ರೀತಿಯಾಗಿ ಕೇರ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ಕೂದಲು ತುಂಬ ಡ್ಯಾಮೇಜ್ ಆಗಿದ್ದರೆ ಮತ್ತು ನಮ್ಮ ಕೂದಲು ತುಂಬ ಅಂದರೆ ತುಂಬ ಹಾಳಾಗಿದ್ದರೆ ಆ ಕೂದಲನ್ನು ರಿಪೇರ್ ಮಾಡುತ್ತೆ ಮತ್ತು ಪ್ರೊಟೆಕ್ಟ್ ಮಾಡುತ್ತೆ ಈ ಆಲ್ಮಂಡ್ ಆಯಿಲ್ ಅಂತ ಹೇಳಬಹುದು. ಮತ್ತು ಹೇರ್ನ ಸ್ಟ್ರಾಂಗ್ ಆಗಿ ಮತ್ತು ತುಂಬ ಅಂದರೆ ತುಂಬ ಗಟ್ಟಿ ಮಾಡಲಿಕ್ಕೂ ಕೂಡ ಈ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತೆ. ಕೂದಲು ತುಂಬ ಡ್ರೈ ಆಗಿದ್ದರೆ, ಫ್ರಿಝಿ ಆಗಿದ್ದರೆ ಅದನ್ನು ನ್ಯಾಚುರಲ್ ಆಗಿ ಮಾಯ್ಶ್ಚರೈಸ್ ಮಾಡಲಿಕ್ಕೆ ಕೂಡ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ನಮ್ಮ ಸ್ಕಾಲ್ಫ್ ಕೂಡ ತುಂಬ ಡ್ರೈ ಆಗಿದ್ದರೆ ಅದನ್ನು ಕೂಡ ಮಾಯ್ಶ್ಚರೈಸ್ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಮತ್ತು ಮೇನ್ ಆಗಿ ಇದು ಹೇರ್ ಗ್ರೋತ್ಗೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಇದು ತುಂಬ ಅಂದರೆ ತುಂಬ ಹೇರ್ನ ಫಾಸ್ಟಾಗಿ ಗ್ರೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ನ ಸ್ಟ್ರಾಂಗ್ ಆಗಿ, ಹೆಲ್ದಿಯಾಗಿ ಮತ್ತು ನಮ್ಮ ಬೇರುಗಳಿಗೆ, ನಮ್ಮ ಕೂದಲಿನ ಬೇರುಗಳಿಗೆ ಸ್ಟ್ರೆಂತ್ ಕೊಡಲಿಕ್ಕೆ ಈ ಆಲ್ಮಂಡ್ ಆಯಿಲ್ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಇದನ್ನು ಸಹ ಯಾವ ರೀತಿಯಾಗಿ ಉಪಯೋಗ ಮಾಡಬೇಕಂದ್ರೆ, ನೀವು ಉಗುರು ಬೆಚ್ಚಗೆ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಿ. ಈ ರೀತಿಯಾಗಿ ಮಾಡೋದ್ರಿಂದ ಡೈರೆಕ್ಟಾಗಿ ಆಯಿಲ್ ಅಪ್ಲೈ ಮಾಡಿರೋದೆಲ್ಲ ನಮ್ಮ ಕೂದಲಿನ ಬೇರುಗಳಿಗೆ ಹೋಗಿ ಹೇರ್ನ ಗ್ರೋತ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಆದುದರಿಂದ ಹೇಳ್ತಾ ಇದ್ದೀನಿ, ಕೂದಲಿಗೆ ಯಾವುದೇ ಆಯಿಲ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಆಯಿಲ್ನ ಉಗುರು ಬೆಚ್ಚಗೆ ಮಾಡಿ ಅಪ್ಲೈ ಮಾಡಿ. ಬೆಸ್ಟ್ ಆಗಿರೋ ರಿಸಲ್ಟ್ ನಿಮಗೆ ಸಿಗುತ್ತೆ. ಮೂರನೇದಾಗಿ ಸೀಸಮ್ ಆಯಿಲ್ ಅಥವಾ ಕರಿ ಎಳ್ಳಿನ ಎಣ್ಣೆ ಅಂತಾನು ಹೇಳ್ಬೋದು. ಈ ಆಯಿಲ್ ನಮ್ಮ ಕೂದಲಿಗೆ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ, ಯಾವ ರೀತಿಯಾಗಿ ನಮ್ಮ ಕೂದಲಿಗೆ ಇದು ಕೇರ್ ಮಾಡುತ್ತೆ ಅನ್ನೋದನ್ನ ಇವಾಗ ತಿಳಿಸ್ತೀನಿ. ಕೂದಲನ್ನ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಈ ಆಯಿಲ್ ತುಂಬ ಸಹಾಯವನ್ನು ಮಾಡುತ್ತೆ.
ಮತ್ತು ಇವಾಗಂತರೂ ಎಲ್ಲರಿಗೂ ಇರೋ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಹೇರ್ ಫಾಲ್ ಪ್ರಾಬ್ಲಮ್. ಆ ಹೇರ್ ಫಾಲ್ ಪ್ರಾಬ್ಲಮ್ನು ಕೂಡ ಈಸಿಯಾಗಿ ಇದು ಸಾಲ್ವ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಹೇರ್ ಫಾಲ್ನ ತುಂಬ ಕಂಟ್ರೋಲ್ ಮಾಡುತ್ತೆ. ಹೇರ್ ಫಾಲ್ ಆಗದಂಗೆ ಇದು ನಮ್ಮ ಕೂದಲನ್ನು ಕೇರ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಹೇರ್ ಗ್ರೋತ್ನ ಬೂಸ್ಟ್ ಮಾಡಲಿಕ್ಕೆ ಕೂಡ ಈ ಆಯಿಲ್ ತುಂಬ ಸಹಾಯವನ್ನು ಮಾಡುತ್ತೆ. ಹೇರ್ನ ಗ್ರೋತ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿಯೇ ನಮಗೆ ಗ್ರೇ ಹೇರ್ಗಳಾಗ್ತಿರುತ್ತೆ, ಬಿಳಿ ಕೂದಲುಗಳಾಗ್ತಿರುತ್ತೆ. ಅದನ್ನು ಇದು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳಬಹುದು. ಚಿಕ್ಕ ವಯಸ್ಸಿನಲ್ಲಿಯೇ ಆಗುವಂತಹ ಬಿಳಿ ಕೂದಲನ್ನು ತಡೆಯಲಿಕ್ಕೂ ಕೂಡ ಈ ಎಳ್ಳೆಣ್ಣೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳಬಹುದು. ಈ ಆಯಿಲ್ನು ಕೂಡ ಅಷ್ಟೇ ಉಗುರು ಬೆಚ್ಚಗೆ ಮಾಡಿ ನಾವು ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಯೂಸ್ ಮಾಡಿದರೆ ಸಾಕು, ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 4th ಒನ್ ಯಾವುದಪ್ಪ ಅಂದರೆ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ಆಯಿಲ್ನ ಉಪಯೋಗ ಎಲ್ಲರಿಗೂ ತಿಳಿದೇ ಇರುತ್ತೆ. ಎಲ್ಲರೂ ಇದನ್ನು ಯೂಸ್ ಮಾಡಿರ್ತೀರ, ಎಲ್ಲರೂ ಯೂಸ್ ಮಾಡ್ತಾನೂ ಇರ್ತೀರಾ ಅಂತ ಹೇಳ್ಬಹುದು. ಇದು ನಮ್ಮ ಕೂದಲಿಗಾಗಬಹುದು, ನಮ್ಮ ಸ್ಕಿನ್ಗಾಗಬಹುದು, ತುಂಬ ಒಳ್ಳೆಯದಂತ ಹೇಳ್ಬಹುದು. ಅಡುಗೆಗೂ ಕೂಡ ಯೂಸ್ ಮಾಡ್ತೀವಿ. ತುಂಬ ಹೆಲ್ತಿಗೆ ಇದು ತುಂಬ ಒಳ್ಳೆಯದಂತಾನು ಹೇಳ್ಬಹುದು. ಇದರ ಉಪಯೋಗ ಎಲ್ಲರಿಗೂ ತಿಳಿದೇ ಇರುತ್ತೆ, ಆದರೂ ಕೂಡ ತಿಳಿಸ್ತೀನಿ ನಾನು. ಇದು ನ್ಯಾಚುರಲ್ ಆಗಿ ನಮ್ಮ ಕೂದಲನ್ನು ಮಾಯ್ಶ್ಚರೈಸ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಕೂದಲನ್ನು ಕಂಡೀಷನರ್ ಆಗಿ, ತುಂಬ ಡ್ರೈ ಇರೋ ಕೂದಲಾಗಿರ್ಬಹುದು, ತುಂಬ ಫ್ರಿಜ್ಜಿ ಇರೋ ಕೂದಲಾಗಿರ್ಬಹುದು, ಅದನ್ನು ಕೂಡ ಸ್ಮೂತಾಗಿ ಮಾಡಲಿಕ್ಕೆ ಈ ಕೊಕೊನಟ್ ಆಯಿಲ್ ತುಂಬ ಸಹಾಯವನ್ನು ಮಾಡುತ್ತೆ. ಕೂದಲನ್ನು ಶೈನಿಯಾಗಿ ಮಾಡಲಿಕ್ಕೆ ಕೂಡ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಹುದು. ಕೂದಲು ಡ್ಯಾಮೇಜ್ ಆಗಿದ್ದರೆ ಎಷ್ಟೇ ಹಾಳಾಗಿದ್ರೂ ಕೂಡ ಇದು ರಿಪೇರ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ನಮ್ಮ ಕೂದಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೂ ಕೂಡ ಈ ಕೊಕೊನಟ್ ಆಯಿಲ್ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. ಈ ಆಯಿಲ್ನು ಕೂಡ ಅಷ್ಟೇ ನೀವು ಉಗುರು ಬೆಚ್ಚಗೆ ಮಾಡಿಬಿಟ್ಟು ವಾರಕ್ಕೆ 2ರಿಂದ 3 ಬಾರಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. 5th ಒನ್ ಯಾವುದಪ್ಪ ಅಂದರೆ ಕ್ಯಾಸ್ಟರ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ನಮ್ಮ ಕೂದಲನ್ನು ಯಾವ ರೀತಿಯಾಗಿ ಕೇರ್ ಮಾಡುತ್ತೆ, ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಇವಾಗ ತಿಳಿಸ್ತಾ ಹೋಗ್ತೀನಿ. ಇದು ನಾವು ಈ ಆಯಿಲ್ನ ಅಪ್ಲೈ ಮಾಡಿದ ಮೇಲೆ ಮಸಾಜ್ ಮಾಡ್ಕೊಳ್ತೀವಲ್ವ, ಆವಾಗ ನಮ್ಮ ಕೂದಲಲ್ಲಿ ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇನ್ಕ್ರೀಸ್ ಮಾಡಿಬಿಟ್ಟು ಇದು ನಮ್ಮ ಹೇರ್ ಥಿಕ್ಕಾಗಲಿಕ್ಕೆ ಮತ್ತು ಹೇರ್ ಲಾಂಗ್ ಆಗಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಹುದು. ಇದು ಡ್ಯಾಮೇಜ್ ಆಗಿರೋ ಹೇರ್ನ ರಿಪೇರ್ ಮಾಡಲಿಕ್ಕೆ, ಪ್ರೊಟೆಕ್ಟ್ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ಕೂದಲು ತುಂಬ ತೆಳ್ಳಗಿದ್ರೆ, ತಿನ್ನಾಗಿದ್ದರೆ ಅದನ್ನು ಕೂಡ ಇದು ದಪ್ಪವಾಗಿ ಮಾಡಲಿಕ್ಕೆ, ಥಿಕ್ಕಾಗಿ ಮಾಡಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಮತ್ತು ತುಂಬ ಹೇರ್ ಫಾಲ್ ಆಗ್ತಿದ್ರೆ, ಹೇರ್ ಫಾಲ್ ಪ್ರಾಬ್ಲಮ್ ತುಂಬ ಜಾಸ್ತಿ ಇದ್ದರೆ ಹೇರ್ ಫಾಲ್ ಪ್ರಾಬ್ಲಮ್ನ ತುಂಬ ಕಮ್ಮಿ ಮಾಡಲಿಕ್ಕೂ ಕೂಡ ಈ ಕ್ಯಾಸ್ಟರ್ ಆಯಿಲ್ ತುಂಬ ಸಹಾಯವನ್ನು ಮಾಡುತ್ತೆ ಅಂತ ಹೇಳಬಹುದು. ಈ ಕ್ಯಾಸ್ಟರ್ ಆಯಿಲ್ನು ಕೂಡ ಅಷ್ಟೇ ನಾವು ಉಗುರು ಬೆಚ್ಚಗೆ ಮಾಡಿಬಿಟ್ಟು ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಯೂಸ್ ಮಾಡ್ತಾ ಬಂದರೆ ಬೆಸ್ಟ್ ಆಗಿರೋ ರಿಸಲ್ಟ್ ಸಿಗುತ್ತೆ. ಇವತ್ತು ತಿಳಿಸ್ಕೊಟ್ಟಿರೋ 5 ಹೇರ್ ಆಯಿಲ್ಗಳು ನಿಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ವಿಡಿಯೋಗಳು ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು.